ಕಲಬುರಗಿ ನಗರದಲ್ಲಿ ದಿವಂಗತ ದೀಪಕ್ ತಿವಾರಿರವರ ಹುಟ್ಟುಹಬ್ಬವನ್ನ ಬಹಳ ಅರ್ಥಪೂರ್ಣವಾಗಿ ಅಭಿಮಾನಿಗಳಿಂದ ಆಚರಣೆ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ಕಲಬುರಗಿ ನಗರದ ರಿಂಗ್ ರಸ್ತೆಯಲ್ಲಿರುವ ಮಹಾದೇವಿ ತಾಯಿ ಮಹಿಳಾ ವಿದ್ಯಾವರ್ಧಕ ಸಂಘದ ರುದ್ರಾಶ್ರಮದಲ್ಲಿ ಯುವ ನಾಯಕ ದಿವಂಗತ ದೀಪಕ್ ತಿವಾರಿರವರ 44ನೇ ಜನ್ಮದಿನವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇನ್ನು ಈ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರಿಗೂ ಅಂದರೆ ರುದ್ರಾಶ್ರಮದಲ್ಲಿ ಎಲ್ಲರಿಗೂ ಸಿಹಿ ಹಂಚಿ ಅನ್ನ ಸಂತರ್ಪಣೆ ಮತ್ತು ಹಣ್ಣುಗಳನ್ನು ಹಂಚಿ ಅದರ ಜೊತೆಗೆ ಎಲ್ಲರಿಗೂ ಬೆಡ್ಶೀಟ್ಗಳನ್ನು ನೀಡಿ ಮತ್ತು ತಮ್ಮ ದಿನನಿತ್ಯದ ಉಡುಪುಗಳನ್ನು ದೀಪಕ್ ತಿವಾರಿ ಅಭಿಮಾನಿ ಬಳಗದ ವತಿಯಿಂದ ನೀಡಲಾಯಿತು. ದಿವಂಗತ ದೀಪಕ್ ತಿವಾರಿರವರ ಜನ್ಮದಿನದ ಸಂದರ್ಭದಲ್ಲಿ ಲಕ್ಷ್ಮೀ ನಾರಾಯಣ ಮನೋಹರ್ಕರ್ ಹಾಗೂ ಬಿಜೆಪಿ ಯುವ ನಾಯಕ ಅಪ್ಪು ಕಣಕಿ, ರಾಮು ಗುಮ್ಮಟ್, ಭಾಗಾರೆಡ್ಡಿ, ರಮೇಶ್ ಜಮಾದಾರ್, ರಾಕೇಶ್ ಜಮಾದಾರ್, ಸಂದೇಶ್ ಕಮಕನೂರ್, ರಮಾನಂದ ಉಪಾಧ್ಯಾಯ, ವೆಂಕಟೇಶ್, ನಾಗರಾಜ್, ಶರಣರೆಡ್ಡಿ, ಅರುಣ್ ಕುಮಾರ್ ಶಿರೋಳೈ ಹಾಗೂ ಸಮಸ್ತ ದೀಪಕ್ ತಿವಾರಿ ಅಭಿಮಾನಿ ಬಳಗದ ಸ್ನೇಹಿತರು ಹಾಗೂ ಬಂಧು ಬಳಗದವರು ಉಪಸ್ಥಿತರಿದ್ದರು. ವರದಿ ಅಮ್ಜದ್ ಖಾನ್, ಕಲಬುರ್ಗಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಇವತ್ತಿನ ದಿವಸ ನಮ್ಮೆಲ್ಲರ ಸ್ನೇಹಜೀವಿ ಯುವ ನಾಯಕರು ಶ್ರೀ ದೀಪಕ್ ತಿವಾರಿ ಅಣ್ಣವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಶಹಬಾಜಾರ್ ನಾಕ ಕಲಬುರಗಿ ಗೆಳೆಯರ ಬಳಗ ವತಿಯಿಂದ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವು ಒಂದು ಅನ್ನ ಸತ್ಪರಣೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ನಾವು ಅವರಿಗೆ ಹುಟ್ಟುಹಬ್ಬ ಶುಭಾಶಯ ಕೋರುತ್ತಾ, ಇವತ್ತಿನ ದಿವಸ ಅವರು ನಮ್ಮನ್ನು ಅಗಲಿರ್ಬೋದು, ಬಟ್ ದೈಹಿಕವಾಗಿ ನಮ್ಮ ಜೊತೆ ಇಲ್ಲ, ಬಟ್ ಮಾನಸಿಕವಾಗಿ ಮತ್ತು ಒಂದು ಅವರು ಮಾಡೋಂಥ ಸೇವೆಗಳು ಜನರ ಬಗ್ಗೆ ಮತ್ತು ಬಡ ಜನರ ಬಗ್ಗೆ ಕಾಳಜಿ ಇರುವಂಥವ್ರು ಒಂದು ಕಾರ್ಯವಾಗಿ ನಾವು ಅವರು ಹುಟ್ಟುಹಬ್ಬ ಇವತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈಗ ಹೆಂಗಪ್ಪ ಅಂದ್ರೆ ನೀವು ಎಲ್ಲರ ಅಂತಾರೆ ಹುಟ್ಟುವಾಗ ಏನೂ ಇರ್ತಾರಲ್ಲ, ಸಾಯೋ ಏನೂ ಒಯ್ಯಲ್ಲಂತ. ಇವತ್ತಿನ ದಿವಸ ನಮ್ಮ ದೀಪಕ್ ತಿವಾರಿ ಅನ್ನೋರು ಏನೂ ಒಯ್ಯಾರಪ್ಪ ಅಂದ್ರೆ ನಮ್ಮೆಲ್ಲರ ಪ್ರೀತಿ ಒಯ್ದಿದ್ದಾರೆ. ಅಂಥ ಒಬ್ಬ ಸ್ನೇಹಜೀವಿ, ಅಂಥ ಯುವ ನಾಯಕ ನಾವು ಕಳ್ಕೊಂಡು ಭಾಳ ದುಃಖ ಒಳಗಿದ್ದೀವಿ. ಇವತ್ತಿನ ದಿವಸ ಆ ದುಃಖ ಜೊತೆನೂ ಒಂದು ವಿಶೇಷವಾಗಿ ಸಂತೋಷದಿಂದ ನಾವು ಒಂದು ಜನಪರ ಜನರಿಗೆ ಕಾಳಜಿ ಆಗುವಂಥ ಒಂದು ಕೆಲಸಗಳು ಮಾಡ್ತಾ ಇದ್ದೀವಿ. ಈ ಸೇವೆ ಎಲ್ಲರೂ ಇದೇ ರೀತಿ ಅವರು ಹುಟ್ಟುಹಬ್ಬ ನಿಮಿತ್ತವಾಗಿ ದೀನ ದಲಿತರಿಗೆ, ನಿರ್ಗತಿಕರಿಗೆ, ಬಡವರಿಗೆ ಒಂದು ಆಶ್ರಯ ಆಗಿ ಅವ್ರ ಸೇವಾ ಕಾರ್ಯ ಮುಂದುವರಿಯುತ್ತಾ ಅವರನ್ನು ನೆನಪಿಸಿಕೊಳ್ಳುತ್ತೀವಿ. ಅವ್ರು ಯಾವತ್ತೂ ಅವ್ರ ಸೇವಾ ಕಾರ್ಯಗಳು ನಮ್ಮ ಜೊತೆ ಜೀವಂತ ಇಟ್ಕೊಂಡು ನಾವು ಅವ್ರಿಗೆ ಸ್ಮರಣೆ ಮಾಡ್ತೀವಿ ಅಂತ ಹೇಳಿ ಬಡ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕ ಮತ್ತು ನೋಟ್ಬುಕ್ ಪೆನ್ ಕೊಡೋದಾಗಿರ್ಬೋದು. ಆಮೇಲೆ ಬಸ್ ಸ್ಟ್ಯಾಂಡ್ ಹತ್ರ ಮಲಗಿರೋಂಥವ್ರಿಗೆ ಚಳಿ ವಿಪರೀತ ಚಳಿ ಇರಬೇಕು, ಬ್ಲ್ಯಾಂಕೆಟು, ಬೆಡ್ಶೀಟು, ಅನೇಕ ಸೇವಾ ಕಾರ್ಯ ಹಮ್ಮಿಕೊಂಡಿದ್ದೀವಿ. ಮತ್ತು ಅನಾಥಾಶ್ರಮದಲ್ಲಿ ಕಿವುಡ ಮತ್ತು ಮೂಕರ ಶಾಲೆಯಲ್ಲಿ ಹಣ್ಣು ಹಂಪಲು ವಿತರಿಸೋದು, ಆಮೇಲೆ ಅವಶ್ಯಕತೆ ಇದ್ದವರಿಗೆ ಅವಶ್ಯಕತೆ ಸಾಮಗ್ರಿಗಳು ಪೂರೈಸುವಂಥ ಕಾರ್ಯಕ್ರಮ ಇವತ್ತಿನ ದಿವಸ ನಾವೆಲ್ಲ ಯುವಕ ಗೆಳೆಯರ ವತಿಯಿಂದ ಮತ್ತು ಸೋದರ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಇವತ್ತಿನ ದಿನ ನಮ್ಮ ಕಲಬುರಗಿ ಗೆಳೆಯರ ಬಳಗದ ವತಿಯಿಂದ ನಮ್ಮ ಪ್ರೀತಿಯ ಅಣ್ಣ ದೀಪಕ್ ತಿವಾರಿ ಅಣ್ಣನವರ ಜನ್ಮದಿನವನ್ನು ನಾವು ಇವತ್ತಿನ ದಿನ ಅವ್ರು ನಮ್ಮ ಮಧ್ಯೆ ಇಲ್ಲ, ಭಾಳ ದುಃಖದಿಂದ ಹೇಳಬೇಕಾಗ್ತದೆ. ಅವ್ರು ಇರಬೇಕಾದ ಅವ್ರ ಆಸೆಯಂತೆ ಅವ್ರು ಇದ್ದಾಗ ಏನು ಜನರ ಸೇವೆ, ಬಡವರಿಗೆ ಯಾರೇ ಅವ್ರ ತನ ಬಂದರೂ ಕೈಲಾದಂಥ ಸಹಾಯ ಮಾಡ್ಕೋತಾ, ಯಾರೇ ಅವ್ರ ಹತ್ರ ಹೋದ್ರು ಭೀ ಅವ್ರಿಗೆ ಇಲ್ಲ ಅನ್ನೋದು ಬರೀ ಕೈಲಿ ಕಳಿಸ್ದವ್ರಲ್ಲ. ಅವ್ರ ಆಶಯದಂತೆ ಇವತ್ತು ಅವ್ರು ನಮ್ಮ ಮಧ್ಯೆ ಇಲ್ಲ ಅಂದ್ರೂ ಭೀ ಕಲಬುರಗಿ ನಗರದಂಥ ಹಲವು ಕಡೆಗಳಲ್ಲಿ, ನಮ್ಮ ಗಂಗಾನಗರದಲ್ಲಿ, ಶಾಬಜಾರ್ ನಾಕಲ್ಲಿ, ಗೋಟಲ್ ಹತ್ರ, ವಿಶ್ವವಿದ್ಯಾಲಯ ಕಾಲನಿಯಲ್ಲಿ ಹಲವಾರು ಕಡೆಗಳಲ್ಲಿ ಅವರ ಆಶಯದಂತೆ ಸಮಾಜಮುಖಿ ಕಾರ್ಯಗಳಲ್ಲಿ ಬಡವರಿಗೆ ಅನ್ನ ಪ್ರಸಾದ ಆಗಿರ್ಬೋದು, ಚಾದರ್ ಹಂಚುವ ರೀತಿಯಾದ ಹಣ್ಣು ಹಂಪಲ ವಿತರಣೆ ಆಗಿರ್ಬೋದು, ಇನ್ನು ಹಲವಾರು ಬಡವರಿಗೆ ಜೀವನಕ್ಕೆ ಉಪಹಾರ ಕೊಡುವಂಥ ಕೆಲಸ ಮಾಡಿ ಅವರ ಆಶೆಯನ್ನು ಈಡೇರಿಸುವ ಮೂಲಕ ಅವ್ರ ಹುಟ್ಟುಹಬ್ಬವನ್ನು ಸರಳ ರೀತಿಯಲ್ಲಿ ಆಚರಣೆ ಮಾಡಲಾಯಿತು.